ಸೊನ್ನದ ಶರಣು ಮಾಸ್ತರ್ ಅಂದ್ರೆ ಬಹಳ ಶಾಣೆ ಅನ್ನತ್ ನಾ ತಿಳ್ಕೊಂಡಿದ. ನೀವು ತಿಳ್ಕೊಂಡಿದ್ರಿ ಇದು ನಮ್ಮ ಎಳ್ಳಿರ್ಲಾರ ಗಾಣಿನೊಳಗೆ ಗಾಣ ಹೊಡೆದಂಗ ನಡೆದ. ಹೌದು ಹೌದು ಸನ್ಯಾಸಿಗಳಿಗೆ ಮೋಕ್ಷ ಇಲ್ಲತ್ತ ನೋಡ್ರಿ. ಹೌದಾ ಹುಲಿ ಪಕ್ಕಾ ಗೊತ್ತಿತ್ತಂದ್ರೆ ಮಾತಾಡೋದು. ಇವತ್ತು ಯಾವ ಭಳೆಯಾಗ ನಿತ್ತು ಮಾತಾಡ್ಲತ್ತಿದಿ ಅದು ನಿನಗೆ ಗೊತ್ತಿತ್ತಂದ್ರೆ ಸನ್ಯಾಸಿ ಎಂಬುದ್ರ ಅರ್ಥ ನಿನಗೆ ಪರಮಾರ್ಥವಲ್ಲೊಂದು ಪ್ರಪಂಚ ಬೇಕತ್ತಿ ಯಾವರಿ ಭೂಮಿ ತಲೆ ಮ್ಯಾಗ ಲಗ್ನ ಮಾಡಿಕೊಂಡು ಬೆಂಕಿ ಊಟ ಮಾಡಿದ ಅವನ ಕೀರ್ತಿ ಈಗ ಎಲ್ಲರೂ ಹಿಂಗ ಬಂಗಾರ ರೂಪಲೆ ಆಗಿತ್ತಂದ್ರೆ ಹೇಳುದು ಆಯ್ತು. ನೀ ಪುರಾಣ ಪಂಡಿತ್ ಜಗ ಅನ್ನೋದು ಬೇಡ. ನಾವು ಬಂದಂದ್ರೆ ನಿನಗೆ ಜಗ ಸೊಮ್ಮ ಗೋಳಾನು ಸುದ್ದಿ ಹೇಳಿದ್ರೆ ಕೆಲಸ ಆಗುದಿಲ್ಲ. ಮತ್ತ ಪ್ರಪಂಚ ಮಾಡಿದ್ರೆ ಮಕ್ಕಳು ಹುಡ್ತಾವತ್ ನೋಡ್ರಿ. ಹೌದಾ ಹುಲಿ ಎಷ್ಟು ಮಂದಿ ಹೇಳಿ ನನಗೆ ಪ್ರಪಂಚ ಮಾಡ್ಲಾರ್ದೆ ಮಕ್ಕಳು ಹುಟ್ಟದವ್ರು. ಹಿಂಬಳಿ ಒಳಗೆ ನವನಾಥರು ಹುಟ್ಟ್ಯಾರ, ತಿಪ್ಪಿ ಒಳಗೆ ಗೋರಖನಾಥ್ ಹುಟ್ಟ್ಯಾನ, ಶಿವಲಿಂಗ ಒಳಗೆ ವೀರಭದ್ರ ಹುಟ್ಟ್ಯಾರ. ಹೌದಾ ಅವ್ರ ಪ್ರಪಂಚ ಮಾಡಿದ್ರೇನ್ರಿ? ಇವ್ರು ಯಾರ ಸಂಗಟ ಪ್ರಪಂಚ ಮಾಡಿದ್ರು? ಉಟ್ಟಿಗೆ ಒಳಗ ರಾಹುಲ್ ಮಾಸ್ತರ್ ಉಟ್ಟಿಗೆ ಬೆಳವಣಿಗೆ ಸಂಘದಾಗ ಹಾನಂದ್ರ ಎಷ್ಟೋ ಮಂದಿ ಢೇಳಾತಾವ. ಉತ್ತರ ಹೇಳಕ್ಕಿಂತ ಮೊದಲು 100 ಸಲ ವಿಚಾರ ಮಾಡು. ಧರ್ಮದಿಂದ ನಡೆದಾರಿ ಜಗತ್ತಿನೊಳಗ ಹೊನ್ನ ಬೀವ್ರಿ ಒಳಗ ಧರ್ಮ ಕಟ್ಟೆಗದ ಪೌಣ್ಯಾರಿಗೆ ಸಹಿತ ಮುಟ್ಟು ತಾಕತ್ತಾಗಿಲ್ಲ ಅಂತ ಕಟ್ಟೆದ. ನೀ ಹೇಳತ್ತಿದಿ ಧರ್ಮ ಆದಿಲ್ಲತ್ತ. ಕಸ್ತೂರಿ ಆಗಿ ಪೂಜೆ ಮಾಡ್ತೀನತ್ತಿ, ಹಿಂಗೆ ಮಾಡ್ತಿ. ಮುತ್ತಿನ ಬೆಲಿ ಮುತ್ತುಗಾರನೇ ಬಲ್ಲ, ಬಂಗಾರ ಬೆಲಿ ಪತ್ತಾರನೇ ಬಲ್ಲ. ಮುತ್ತಿನ ಬೆಲಿ ಮುತ್ತುಗಾರನೇ ಬಲ್ಲ, ಬಂಗಾರ ಬೆಲಿ ಪತ್ತಾರನೇ ಬಲ್ಲ. ಎತ್ತಿಗೊಪ್ಪು ಕಾರುಣಿಕರಿ ಕತ್ತಿಗೊಪ್ಪುದಿಲ್ಲ ಅಂತ ಹೇಳ. ಓ ಸಣ್ಣದ ಮಾತಾಡೋರ ಭಾಳ ಶಾಣೆ ಅಂತೇಳಿ ಬಡಾಯಿ ಕೊಚ್ಕೊಳಕ್ ಹೋಗ್ಯಾರ್ರಿ. ಈ ಪುಣ್ಯ ಪೌಳಿ ಒಳಗ ಎತ್ತಾಗುಳಿರಿ, ಕತ್ತಿ ಹಂಗ ಮಾತಾಡಿ ಕತ್ತಿ ಹಂಗ ಆಗಬೇಡ. ಬೆಕ್ಕಾದ ವಿಷಯ ಮಾತಾಡ್ರಿ. ಸಿದ್ಧಮುತ್ಯ ಎಲ್ಲಿ ಹಾಲು ಮತ್ತಕ್ಕೆ ಸಂಬಂಧ ಇದು ನೀ ಹೇಳ ನನಗ. ಹೌದಲ್ಲ? ಹಾಲು ಮತ್ತದ ಒಂದು ಟಂಗಿ ಎತ್ತಿ ಎಲ್ಲ ಹೇಳಿದ್ ನೀವು ಒಡೆಯರ. ಈ ಒಡೆಯರು ಹಾಲು ಮತ್ತಕ್ಕೆ ಬಂದು ಎಲ್ಲಿ ಸಂಬಂಧ ಆದ್ರನಂತದ್ದು ಮುಂದಿನ ಸಂದಿಗೆ ಹೇಳ್ಬೇಕು. ಹಿಂಗ ಸಂಬಂಧ ಈಗ ಹಾಲಿಲೆ ಯಾರು ಹುಟ್ಟ್ಯಾರ? ಒಡೆಯರು ಕುಲದೊಳಗೆ ಯಾರೇ ಹಾಲಿಲೆ ಹುಟ್ಟ್ಯಾರಪ್ಪ ಇಂತಲ್ಲಿ ಸಂಬಂಧ ಇತ್ತಂದ್ರೆ ಹೇಳು. ನಾವು ಮುಂದಿನ ಸಂದಿಗೆ ನೋಡ್ತಿರೋದು. ಶಾಸ್ತ್ರ ಓದಿದವರಿಗೆ ಶಾಣ್ಯಾರಲ್ಲಕ್ಕೆ ಬರುದಿಲ್ಲ. ಅದಂಗ್ರಿ ಯಾಕಂದ್ರೆ ಎಷ್ಟೋ ಜನ ಈ ಸಭಾದಾಗ ಬಂದು ಶಾಸ್ತ್ರ ಹೇಳ್ತಾರ, ಆದ್ರ ಹೇಳುವುದು ಶಾಸ್ತ್ರ, ತಿನ್ನುವುದು ಬದನಿಕಾಯಿ ಮಾಡೋರು ಅದಾರ. ಹೌದಲ್ಲ? ಇನ್ನು ಎಷ್ಟೋ ಮಂದಿ ಅದಾರ ಏನ್ ಮಾಡ್ತಾರ, ಬೋರ್ಡ್ ಮ್ಯಾಗ ಪುರಾಣ ಪಂಡಿತರು ಅಂತ ಹೇಳಿ ಬರ್ಕೊಂಡು ತಿರುಗಾಡ್ತಾರ. ಬೋರ್ಡ್ ಮ್ಯಾಗ ಎಷ್ಟೋ ಪುಸ್ತಕ ತಂದು ಪೂಜಾ ಮಾಡಿ ಕಪಾಟ್ ಒಳಗೆ ಇಟ್ಟು ನಾವು ಪುರಾಣ ಪಂಡಿತರು ಅನ್ಸ್ಕೊಂಡೇವಂದ್ರ ನಮಗೆ ಪುರಾಣ ಪಂಡಿತರು ಅನ್ನೋದಿಲ್ಲ. ಅದರ ನಿಜ ಅರ್ಥ ರೂಪ ಜನರಿಗೆ ತಿಳಿಸಿ ಹೇಳಿದೆವಂದ್ರ ಅವಾಗ ನಾವು ಪುರಾಣ ಪಂಡಿತರು ಅನ್ಸ್ಕೋತೀವಿ. ಹೌದಲ್ಲ? ಕ್ಯಾವಿ ಹುಟ್ಟವರೆಲ್ಲ ಸಾಧುಗಳೆಲ್ಲ ಹೇಳ್ತಾರ. ಅದಂಗ್ರಿ ಎಷ್ಟೋ ಜನ ಪ್ರಪಂಚವಾಜಾಗಿ ಕ್ಯಾವಿ ಹಾಕೊಂಡವ್ರ ಅದಾರ. ಹೌದಲ್ಲ? ಅವರಿಗೆ ಸಾಧು ಅಲ್ಲಕ್ಕೆ ಬರಲತ್ ಹೇಳ್ತಾರ. ಸರಿ. ನಿಜವಾಗಿ ಪ್ರಪಂಚವನ್ನು ಮರೆತು ಪಾರಮಾರ್ಥದೊಳಗೆ ಕಾಲಿಟ್ಟು ಪರಮಾತ್ಮಗೆ ಯಾರು ಕಂಡಾರಲ್ಲ ಅವರಿಗೆ ನಿಜವಾದ ಸಾಧುವತಾರ. ಭೂಮಿ ತಲೆ ಮ್ಯಾಗ ಮಂದಲಪುರದಾಗ ಹುಟ್ಟಿ 3 ಪೀಠ ಮುಮ್ಮೆಟ್ಟು ಗುಡ್ಡದ ಒಡೆಯ ಅಂಶದ ಮುತ್ಯಾನ ಕೀರ್ತಿ ಜಗತ್ತದೊಳಗೆ ಸಾಧರದು ಮದಗೊಂಡ ಮುತ್ಯಾನಂತವ್ರಿಗೆ ಇವರಿಗೆ ನಿಜವಾದ ಸಾಧುಗಳಲ್ಲಕ್ಕೆ ಬರ್ತದ. ಇಲ್ಲ ಕೊರಳಲ್ಲಿ ಮಂಗಲ್ಯ ಕಟ್ಟಿಸಿಕೊಂಡವರೆಲ್ಲ ಗರತಿಯರಲ್ಲ ಅಂತ ಹೇಳ್ತಾರ. ಹೆಂಗ್ರಿ? ಯಾಕಪ್ಪ ಅಂದ್ರ ರೈಲ್ವೆ ಸ್ಟೇಷನ್ ಮಾಸ್ತರ್ ಕಡ್ಲಿ ಮಟ್ಟಿ ಕಾಶಿಬಾಯಿ ಮ್ಯಾಗ ಮನಸ್ಸು ಮಾಡಿದ್ರ ನನ್ನ ಮಗುವಿನ ಪ್ರಾಣ ಹೋದರೂ ಚಿಂತಿಲ್ಲ, ಶರೀರ ಎಂಬುದು ನನ್ನ ಗಂಡನ ಹೊರತ ಮತ್ತಾರಿಗಿಲ್ಲ ಅಂತ ಹೇಳಿದ್ರು. ಅವ್ರಿಗೆ ನಿಜವಾದ ಪತಿವ್ರತೆ ಅಲ್ಲಕ್ ಬರ್ತದ. ಹುಚ್ಚ ಗಂಡನ ಸಂದಟ್ಟು ಪ್ರಪಂಚ ಮಾಡಿ ಹೇಮರೆಡ್ಡಿ ಮಲ್ಲಮ್ಮ ಮಲ್ಲೈ ಹೊಲಿಸ್ಕೊಂಡ್ಳು. ಅವರಿಗೆ ನಿಜವಾದ ಗರತಿಯರಲ್ಲಕ್ಕೆ ಬರ್ತದ. ಅದರಂತೆ
ಇವತ್ತು ಕಣ್ಣಿಗೆ ತಾಮ್ರ ಹೊಳಿತಾದ, ಸ್ಟೀಲ್ ಹೊಳಿತಾದ, ಇನ್ನೂ ನಾನಾ ತರದ ವಸ್ತು ಹೊಳಿತಾವ. ಹೌದು ಹೌದು ಹೊಳಿತದ ಅವು ಚೊಕ್ಕ ಬಂಗಾರತ್ ಗೊತ್ತಾಗಬೇಕಾದ್ರೆ ವರಿಗಲ್ಲಿಗೆ ಹಚ್ಚಿ ತಿಕ್ಕಿ ನೋಡ್ಬೇಕಾಗ್ತದ, ವರಿಗಲ್ಲಿಗೆ ಹಚ್ಚಿ ತಿಕ್ಕಿ ನೋಡ್ಬೇಕಾಗ್ತದ. ಬ್ರಹ್ಮಪಟ್ಟಣ ಕಡೆ ಹೋಗ್ಬೇಕಾಗ್ತದ ತಿಕ್ಕಲಕ್ಕ. ಹಂಗ ಈ ಫಳಿ ಒಳಗೆ ಇವತ್ತ ಒಂದು ಕೊಗುಟ್ನೂರ ಒಂದು ಬೆಳ್ಳುಂಡಿಗೆ 2 ಸಂಘಗಳದಾವಲ್ಲ. ಯಾರ ಕೊವಿ ಎಟ್ಟದ ಅನ್ನೋದು ಈ ಕೂತಿರ್ತಕ್ಕಂಥ ದೈವ ಅನ್ನೋದು ಒಂದು ವರಿಗಲ್ಲದ. ತಾವು ತಿಳಿಬೇಕಾಗ್ಯದ ಯಾವಾಗ ಬಂಗಾರ ಯಾವಾಗ ಕಬ್ಬಣದ ಅನ್ನೋದು. ಹೌದು 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 ಹೌದ ಹೌದಲ್ಲ. ವಿಷಯ ಇಟ್ಟಿತ್ತು. ಏನ್ ವಿಷಯ? ಒಂದು ಪ್ರಪಂಚ, ಮತ್ತೊಂದು ಪಾರಮಾರ್ಥ. ಹೌದು ಹೌದು ಹೌದಲ್ಲ. ಮಾಸ್ತರ್ಗೆ ವಿಷಯ ಹಿಡಿ ಅಂದ ಕಾಲಕ್ಕ ಏನಾಗ್ಯದ್ರಿ? ಪ್ರಪಂಚದ ಪಾಲು ಹಿಡುದು. ಏನ್ ಬೆಳೆಸಿದ್ರು ಅವರು? ಯಾರೋ ಒಂದು ಉದಾಹರಣೆ ಕೊಟ್ರು, ಪ್ರಪಂಚ ಮಾಡ್ಲಾರ್ದಂಗ ಇರ್ಬೇಕತ್ತ. ಹಂಗಲ್ಲ, ನೀ ಯಾರಿಗೋ ಮಕ್ಕಳಾದತ್ತ ಅಲ್ಲಿಂದ ಪ್ರಪಂಚ ಹೆಚ್ಚಾಯ್ತತ್ತ. ಹೌದು ಹೌದು. ಏನ್ ಹೇಳತ್ತೀರಿ ಸರ? ಹೇಳ್ರಿ, ಪ್ರಪಂಚ ಮಾಡ್ಲಾರ್ದಂಗ ಇರ್ಬೇಕಂದ್ರ ಪ್ರಪಂಚ ಹೆಚ್ಚ ಹಂಗ ಅನ್ನೋದು. ಅದಕ್ಕೆ ಹೆಂಗ ಹೆಚ್ಚ ಅನ್ನೋದು? ಹೌದಲ್ಲ. ನೋಡ್ರಿ, ಮತ್ತೊಂದು ಏನಾರು ಬರ್ತು ಬರೇ ಪ್ರಪಂಚ ಮಾಡಿ ಹೆಚ್ಚಾಗಿದ್ರ ಮಕ್ಕಳು ಪಡೆದಿದ್ರ ನಾ ಹೇಳ್ತಿದ್ದ ಅವ್ರಿಗೆ ಪ್ರಪಂಚ ಹೆಚ್ಚ ಹೌದು ಮಾಸ್ತರ ಅಂತ ಹೇಳ್ತಿದ. ಬೋರ್ಡ್ ಮ್ಯಾಗ ಪುರಾಣ ಪಂಡಿತ ಅಂತ ಹೇಳಿ ಬರ್ಸ್ಕೊಂಡಿದಿ, ಹಿಂಗೆ ಪುರಾಣ ಪಂಡಿತ ನೀ? ಹೌದು ಹೌದು ಸರ. ಪ್ರಪಂಚ ಅಂದ್ರೆ ಏನು, ಪಾರಮಾರ್ಥ ಅಂದ್ರೆ ಏನು ಇದು ಹೇಳ್ರಿ ಮೊದಲ. ಪ್ರಪಂಚ ಮತ್ತು ಪಾರಮಾರ್ಥ ಇದ್ರ ಅರ್ಥ ತಿಳಿತಂದ್ರ ನಿನಗೆ ವಿಷಯ ಬಿಡಿಸ್ಲಾಕ ಇಲ್ಲಿ ಬೇಕು ಪಾಯ. ಪ್ರಪಂಚ ಅಂದ್ರೆ ಹೆಂಡ್ರು ಮಕ್ಕಳು ಹೊಲ ಮನಿ ಇದೇ ತಿಳ್ಕೊಂಡಾರ ಅವ್ರು. ಇದರ ಅರ್ಥ ನಿನಗೆ ಹೇಳ್ತೀನಿ ಕೇಳು. ಹೆಂಗ್ರಿ? ನಂದು ನನ್ನಿಂದೆ ಅನ್ನೋದೇ ಪ್ರಪಂಚ. ಇದು ನನ್ನಿಂದ ಅನ್ನೋದು ಪ್ರಪಂಚ. ನೀನು ನಿಂದಿಂದೆ ಅನ್ನೋದೇ ಇದು ಪಾರಮಾರ್ಥ. ಹೌದು ಹೌದು. ಹೆಂಡ್ರು ಮಕ್ಕಳು ಪ್ರಪಂಚ ಅಂತಿದ್ರ ಯೋಗಿನ ಅಮೋಘಿಸಿದ್ದ, ಸಾಧು ಅಮೋಘಿಸಿದ್ದ. ಹೌದ. 7 ಯುಗದಾಗ ಅಮೋಘ ಭಕ್ತಿ ಮಾಡಿ ಮಡದಿಯಾದ ಪದ್ಮಾವತಿ ಅದಾಳ. ಶತಕೋಟಿ ಸಿದ್ಧರು ನನ್ನ ಅಂಶದ ಮುತ್ಯಾನ ಮಟ್ಟ ಮನೆಯಾಗ ಇದ್ರು. ಇವತ್ತು ನಾಡಗೌಡ ಅಮೋಘ ಸಿದ್ಧ, ಸಾಧು ಅಮೋಘ ಸಿದ್ಧ ಅಂದಾರ ಅವನಿಗೆ. ಮತ್ತ ಅವನು ಪ್ರಪಂಚ ಮಾಡಿದವನೇ ಇದ್ದ, ಅವನಿಗೂ ಹೆಂಡ್ರು ಮಕ್ಕಳು ಎಲ್ಲಾರು ಇದ್ರೇ ಅಲ್ಲ. ಆದ್ರ ಅಂಶದ ಮುತ್ಯಾನ ನಂದು ಎಂದು ಅಂದಿಲ್ಲ. ಶತಕೋಟಿ ಸಿದ್ಧರು ಮಕ್ಕಳು ಮರಿ ಮೊಮ್ಮಕ್ಕಳಿದ್ರು, ತನ್ನ ಸೇವಾಕ್ ಒಬ್ಬರಿಗೆ ಬಿಟ್ಟಿಲ್ಲ. ಹೌದು ಹೌದು. ಎಲ್ಲರಿಗೂ ಭಕ್ತರು ಉದ್ಧಾರ ಮಾಡ್ಲಕ್ ಬಿಟ್ಟಾನ. ಅದು ನಿಜವಾದ ಪಾರಮಾರ್ಥ ಅಂತ ಹೇಳ್ತಾರ. ಹೌದು ಹೌದಾ? ಹೇಳಿ ಸನ್ಯಾಸಿಗಳಿಗೆ ಮೋಕ್ಷ ಇಲ್ಲತ್ತ ನೋಡ್ರಿ. ಹೌದಾ? ಪಕ್ಕಾ ಗೊತ್ತಿತ್ತಂದ್ರೆ ಮಾತಾಡೋದು. ಇವತ್ತು ಯಾವ ಫಳ್ಯಾಗ ನಿತ್ತು ಮಾತಾಡ್ಲತ್ತೀರಿ ಅದು ನಿನಗೆ ಗೊತ್ತಿತ್ತಂದ್ರೆ ಸನ್ಯಾಸಿ ಎಂಬುದ್ರ ಅರ್ಥ ನಿನಗೆ ಹೌದು ಹೌದಾ? 21 ಮಂದಿ ಧರ್ಮರ ಲಗ್ನ ನಡೆದಿತ್ತು. ಎಲ್ಲಿ? ಬೇವ್ರಿ ಗ್ರಾಮದಾಗ ಹೊನ್ನ ಬೇವ್ರಿ ಒಳಗ ಲಗ್ನ ನಡೆದಿತ್ತು. ತಾಯಿ ಸೋಂಬಾಯಿ ತಂದೆ ಸೋಮನ ಮುತ್ಯಾನ ಉದರದಿಂದ ಹುಟ್ಟಿ ಬಂದಿರತಕ್ಕಂತ ಇದೇ ಹಳ್ಳದ ಸನ್ಯಾಸಿ ಮಲಕಾರಿಸಿದ್ದ. ತಾಯಿನಾದಂತ ಸೋಂಬಾಯಿ ಕೇಳ್ತಾನ, ಏನಂತ? ನಂದೊಂದು ಮದುವೆ ಮಾಡ್ಲತ್ತಾರ, ಮತ್ತ ಈ ಮದುವೆ ಅಂದ್ರೆ ಏನು, ಮದುವೆ ಅಂದ್ರೆ ಹೆಂಗಿರ್ತದ ಅಂತ ಹೇಳಿ ತಾಯಿ ಸೋಂಬಾಯಿ ಕೇಳ್ತಾನ. ಅವಾಗ ಸೋಂಬಾಯಿ ಹೇಳ್ತಾರ, ಮಗ ಮದುವೆ ಅಂದ್ರೆ ಅದನ್ನು ನಂದಂತ ಒಂದು ಹೆಣ್ಣು ಮಗಳು ಇರ್ತಾಳೋ, ಆ ಹೆಣ್ಣು ಮಗಳ ಸಂಗಟ ಮದುವೆಯಾಗಿ ನೀ ಪ್ರಪಂಚ ಮಾಡಬೇಕು ಅಂತ ಹೇಳಿ ಮಲಕಾರಿಸಿದ್ದು ಮುತ್ಯಾಗ ತಾಯಿ ಸೋಂಬಾಯಿ ಹೇಳ್ತಾಳ. ಅವಾಗ ನನ್ನ ಮಲಕಾರಿಸಿದ್ದು ಮುತ್ಯ ಹೇಳ್ತಾನಿವ, ನಿನ್ನಂತದೇ ಒಂದು ಹೆಣ್ಣು ಮಗಳು ಅಂದ್ರೆ ನೀ ನನಗ ತಾಯಿ ಅಂದ್ರ ಆ ಹೆಣ್ಣು ಮಗಳು ಸಹಿತ ನನಗ ತಾಯಿ ಸಮಾನ. ಜಗದಾದ ಜಗವೆಲ್ಲ ತಾಯಿಗಳು ತೇಳಿ ಕೈಗೆ ಕಂಕಣ ಕಟ್ಟ್ಯಾದ, ಹಣಿಗೆ ಬಾಸಿಂಗ ಕಟ್ಟ್ಯಾದ, ಲಗ್ನ ಕಾರ್ಯ ಮುಗದಾದ. ಹಸಿಮಯ್ಯ ಅಂತ ಎದ್ದು ಬಂದು ಯಾರು? ಬೆಳ್ಳುಂಡಿಗೆ ಮಲಕಾರಿಸಿದ ಹಳ್ಳದ ಸನ್ಯಾಸಿ ಮಲಕಾರಿಸಿದ್ದ ಮುತ್ಯ. ಎಲ್ಲಿ ಹೋರಿಗೆ ಮಲ್ಲನಗೌಡ ಮನೆಗೆ ಬಂದ. ಅವ್ರ ಮನೆ ಒಳಗ ಒಂಟಿ ಎತ್ತಿನ ಹಣ ಹೊಡ್ಲಿತ್ತ. ಒಂಟಿ ಎತ್ತಿನ ಹಣ ಹೊಡ್ಲಿತ್ತ. ಒಂದು ಡೆಬ್ಬಿ ಬೀಳು ಎಣ್ಣೆ 20 ಡೆಬ್ಬಿ ಎಣ್ಣೆ ಬೀಳತ್ತು. ಸಾಕಷ್ಟು ಸಿರಿತಾಳ ಬತ್ತು. ಮಲ್ಲನಗೌಡ ನನ್ನ ಮಕ್ಕಳಿಗೆ ಸಹಿತ ಪ್ರಪಂಚಕ್ಕೆ ಹಚ್ಚಬೇಕಂತ ಹೇಳಿ ಎಲ್ಲಿ ತನ್ನ ಮಕ್ಕಳಿಗೆ ಹೆಣ್ಣು ನೋಡ್ಲಿಕ್ಕೆ ಹೋದ. ಆ ಸಮಯದೊಳಗ ಮಲಕಾರಿಸಿದ್ದ ಮುತ್ಯ ನನ್ನ ಮನಿ ಬಂದ ಕಾಲಕ್ಕ ನನ್ನ ಮನಿ ಬಂಗಾರ ಉಕ್ಕೇರ್ದಂಗೆ ಏರ್ಯಾದ. ಮಲಕಾರಿಸಿದ್ದ ಮುತ್ಯನು ನನ್ನ ಮಗನ ಸ್ವರೂಪ ತೇಳಿ ಬಿಜಾಪುರ ಬಲ್ಲಿ ಸಣ್ಣಳ್ಳಿ ದೊಡ್ಡಳ್ಳಿ ಈಗಿನ ಹೊನಗನ ಹಳ್ಳಿ ತೇಳಿ ಅಲ್ಲೊಂದು ಹೆಣ್ಣು ನೋಡಿ ಬಂದ್ರು. ಅವಾಗ ಹಳ್ಳಿ ಬಂದು ಮಲ್ಲನಗೌಡ ಮಲಕಾರಿಸಿದ್ದ ಮುತ್ಯ ಹೇಳ್ತಾನೆಪ್ಪ, ಬಂದ ಕಾಲಕ್ಕೆ ನನ್ನ ಮನಿ ಬಂಗಾರ ಉಕ್ಕೇರ್ದಂಗೆ ಏರ್ಯಾದ. ಮಕ್ಕಳ ಮದುವೆ ಏರ್ಪಾಡು ಮಾಡಿದ, ನೀನು ನನ್ನ ಮಗನಂತೆ ಅಂತ ಹೇಳಿ ನಿನಗೂ ಒಂದು ಹೆಣ್ಣು ನೋಡಿ ಬಂದಿದ.
ಅವಾಗ ಮಲಕಾರ ಸಿದ್ಧಮುತ್ಯ ಮನಸ್ಸಿನಾಗ ವಿಚಾರ ಮಾಡ್ತಾನ. ಏನ್ ಮಾಡ್ತಾರ ವಿಚಾರ? ಲಗ್ನವಲ್ಲ ಅಂತೇಳಿ ಹಳ್ಳಿ ವಿಠ್ಠಲ ಗೌಡನ ಮಗಳು ಸಂಗಾದೇವಿ ಸಂಗಟ ಲಗ್ನ ನಿಶ್ಚಯಾಗಿತ್ತು. ಬಿಟ್ಟು ಬಂದಿದ ಇಲ್ಲಿ ಮಲ್ಲನಗೌಡನ ಮನಿ ಒಳಗೆ. ಹೌದ್ ಹೌದ್ ಹೌದ. ಇಲ್ಲಿನೂ ಕೂಡ ನನಗ ಪ್ರಪಂಚದ ಹುಜುತಿ ಒಳಗೆ ಹಾಕ್ಬೇಕತ್ತಾರಂದ್ರ ಇಲ್ಲಿನೂ ಇರುವುದು ಬೇಡ ಅಂತ ಹೇಳಿ ರಾತ್ರೋರಾತ್ರಿ ಬೋರಿಗೆ ಮಲ್ಲನಗೌಡನ ಮನಿ ಬಿಟ್ಟು ಎಲ್ಲಿ ಬೆಳ್ಳುಂಡಿಗಿ ಬೋರಿ ಹಳ್ಳದ ದಡಿಗೆ ಬಂದ. ಯಾರು? ಬೆಳ್ಳುಂಡಿಗೆ ಮಲಕಾರ ನನ್ನ ಮಲಕಾರ ಸಿದ್ಧಮುತ್ಯ. ಹೌದ್ ಹೌದ. 4 ಮಂದಿ ಕಾಕಾ ಬಾಬಾಗಳಿಗೆ ಚಿಂತೆ ಹತ್ತು. ಏನಾಯ್ತು? ಅರ್ಧ ಲಗ್ನ ಕಾರ್ಯ ಮುಗಿದ ಹಸಿ ಮೈಯ ಅಂದು ಮಲಕಾರ ಸಿದ್ಧಿ ಎದ್ದು ಹೋಗ್ಯಾನ. ಅವನಿಗೆ ಪ್ರಪಂಚ ಪಟ್ಟಾನು ಕಟ್ಲಿಲ್ಲ, ಅವನಿಗೆ ರಾಜ್ಯ ಪಟ್ಟಾನು ಕಟ್ಲಿಲ್ಲ, ಅವನಿಗೆ ಸನ್ಯಾಸಿ ಪಟ್ಟಾನು ಕಟ್ಲಿಲ್ಲ. ಹೌದ್ ಹೌದ್ ಹೌದ. ಹಿಂಗೆ ಬಿಟ್ರು ಅದೋ ಗತಿ ಆಗ್ತದ ಅಂತ ಹೇಳಿ ಭೂತಾಳಿ ಸಿದ್ಧನನ್ನು ಕರೆಸಿ ಮಲಕಾರ ಸಿದ್ಧಮುತ್ಯ ಕರ್ಕೊಂಡು ಬಾ ಅಂದ್ರು. ಹೌದ್ ಹೌದ್ ಹೌದ್. ಅವಾಗ ಭೂತಾಳಿ ಸಿದ್ಧ ಬಂದು ಎಲ್ಲಿ ಬೋರ್ಗಿ ಮಲ್ಲನಗೌಡ್ರ ಮನಿ ಒಳಗೆ ಬಂದ್ರೆ ಮಲಕಾರ ಸಿದ್ಧಮುತ್ಯ ಇರ್ಲಿಲ್ಲ. ಬೋರ್ಗಿದಿಂದ ಬೆಳ್ಳುಂಡಿಗೆ ಗವಿತನ ಭಂಡಾರ ಹುಕ್ಕಿರ್ದಂಗ ಹೆಜ್ಜೆ ಮೂಡಿ ಹೆಜ್ಜೆ ಪ್ರಕಾರ ಬಂದೆಲ್ಲಿ ಬೋರಿಗೆ ಬೆಳ್ಳುಂಡಿಗೆ ಗವಿ ಹೊರಗೆ ನಿತ್ತ ಭೂತಾಳಿ ಸಿದ್ಧಮುತ್ಯ. ಹೌದ್ ಹೌದು. ಇವ ಬಂದು ನೋಡಿ ಮಲಕಾರ ಸಿದ್ಧಮುತ್ಯ ಮಾಯಾದ 21 ದಿನ ಗವಿ ಹೊರಗೆ ನಿತ್ತೋದಕ್ಕಾಗಿ ಮಲಕಾರ ಸಿದ್ಧಮುತ್ಯ ಪ್ರತ್ಯಕ್ಷ. ಹೌದ್ ಹೌದು. ಭೂತಾಳಿ ಸಿದ್ಧಗ ಅವಾಗ ಹೇಳ್ತಾರೆ ಭೂತಾಳಿ ಸಿದ್ಧಮುತ್ಯ ಮಲಕಾರ ಸಿದ್ಧಮುತ್ಯಾಗ, ಯಪ್ಪ 4 ಮಂದಿ ಕಾಕಾ ಬಾಬಾಗಳ ಅಪ್ಪಣೆಗದ ಈಗ ನೀವು ಹೊನ್ನ ಬೇವರಿಗೆ ಬರಬೇಕು ಧರ್ಮ ಕಟ್ಟಿಗೆ. ಹೌದ್ ಹೌದ್ ಹೌದ್. ಅವಾಗ ಭೂತಾಳಿ ಸಿದ್ಧನ ಸಂಗಟ ಮಲಕಾರ ಸಿದ್ಧಮುತ್ಯ ಧರ್ಮ ಕಟ್ಟಿ ಏರ್ತಿದ್ದ. ತಾಯಿನ ಸಂಗಾದೇವಿ ಪೈರಿಯರು ಮುಂದೆ ಬಂದು ಮಲಕಾರ ಸಿದ್ಧಮುತ್ಯನ ಉಡಿ ಒಡ್ಡಿ ನಿಂತಳು. ಮಲಕಾರ ಸಿದ್ಧಮುತ್ಯನ ಮುಂದೆ ಏನತ್ತ ಕೇಳ್ತಾಳಕಿ, ಇದೇನು ಧರ್ಮ ಅಧರ್ಮ? ಹೌದ್ ಹೌದ. ಕೈಗೆ ಕಂಕಣ ಕಟ್ಟ್ಯದ, ಹಣಿಗೆ ಬಾಸಿಂಗ ಕಟ್ಟ್ಯದ, ಅರ್ಧ ಲಗ್ನ ಕಾರ್ಯ ಮುಗಿದು ಹೋಗ್ಯದ. ಹೌದಾ? ಇದೇನು ಧರ್ಮ ಅಧರ್ಮ ಅಂದ ಕಾಲಕ್ಕೆ ನನ್ನ ಮಲಕಾರ ಸಿದ್ಧಮುತ್ಯ ಏನೂ ಮಾತಾಡಲಾರೆ ಧರ್ಮ ಕಟ್ಟಿ ಮ್ಯಾಗ ನಿತ್ತ. 4 ಮಂದಿ ಕಾಕಾ ಬಾಬಾಗಳು ಹೇಳ್ತಾರೆ, ಮಗು ಮಲಕಾರಿ, ಜಗತ್ತದೊಳಗೆ ನೀ ಪ್ರಪಂಚ ಮಾಡಿ ಅಜರಾಮರಿ ಕೀರ್ತಿ ಉಳಿಸಬೇಕಾಗ್ಯದ, ಈ ಲಗ್ನ ನೀ ಆಗೇಬೇಕಾಗ್ಯದಂದ. ಮಲಕಾರ ಸಿದ್ಧಮುತ್ಯ ಯಾರದು ಕೇಳಿಲ್ಲ. ಹೌದು. ಏನ್ ಮಾಡ್ತಾರ ಮಲಕಾರ ಸಿದ್ಧ? ಅವಾಗ ಮಕ್ಕಳಾಪುರದಿಂದ ಗುರು ಸೋಮಲಿಂಗಕ್ಕೆ ಕರೀತಾರ. ಗುರು ಬಂದಾದ್ರೂ ಮಲಕಾರ ಸಿದ್ಧಮುತ್ಯ ಪ್ರಪಂಚದ ಹುಜುತಿ ಒಳಗೆ ಹಾಕಬೇಕು, ಪ್ರಪಂಚ ಮಾಡೋ ಮದುವೆ ಆಗಂದ್ರು ಮಲಕಾರ ಸಿದ್ಧಮುತ್ಯ ಪ್ರಪಂಚವಲ್ಲೇ ಅಂದ. ಕಾಕಾ ಬಾಬಾಗಳೆಲ್ಲ ರೊಚ್ಚಿಗೆದ್ದು ಹೇಳ್ತಾರೆ, ಮಗು ಮಲಕಾರಿ, ಗುರು ಸೋಮಲಿಂಗ ಆದ್ರೂ ಹೇಳ್ತಾನ, ನಿನಗ ಮದುವೆ ಅಲ್ಲ ಅಂದ್ರೆ ಹಿಂಗೆ ಬಿಡುವುದಿಲ್ಲ, ಧರ್ಮ ಕಟ್ಟಿ ಮ್ಯಾಗ ಬೆಂಕಿ ಕಿಚ್ಚು ಮಾಡ್ತದ. ಹೌದು. ಬೆಂಕಿ ಕಿಚ್ಚ ಧರ್ಮ ಕಟ್ಟಿ ಮ್ಯಾಗ ಬೆಂಕಿ ಕಿಚ್ಚು ಮಾಡ್ತದ. ಒಂದರೆ ಸಂಗಾದೇವಿ ಸಂಗಟ ಪ್ರಪಂಚ ಮಾಡಿ ಲಗ್ನ ಆಗಿ ಪ್ರಪಂಚ ಮಾಡಬೇಕು, ಇಲ್ಲಿ ಕೈ ಧರ್ಮ ಕಟ್ಟಿ ಮ್ಯಾಗ ಬೆಂಕಿ ಊಟ ಮಾಡಬೇಕು. ಹೌದು. ಅವಾಗ ಹಿಂಡ ಸಿದ್ಧರೊಳಗೆ ಪುಂಡ ಸಿದ್ಧ, ಶತಕೋಟಿ ಸಿದ್ಧರೊಳಗೆ ನನ್ನ ಮಲಕಾರ ಸಿದ್ಧ ಬೆಂಕಿ ಊಟನೇ ಮಾಡದ ಖರೆ ಲಗ್ನವಲ್ಲಂದ. ಆತ್ಮೀಯ ಬಂಧುಗಳೇ, ಲಗ್ನವಲ್ಲಂದ. ಹೌದಲ್ಲ? ಅವಾಗ 4 ಮಂದಿ ಕಾಕಾ ಬಾಬಾಗಳು ಧರ್ಮ ಕಟ್ಟಿ ಬಿಟ್ಟು ಇಳಿತಾರ. ಏನಂತಾರ? ಸಂಗಾದೇವಿ ಉಡಿ ಒಡ್ಡಿ ನಿಂತಿರ್ತಾಳ. ಸಂಗಾದೇವಿಗೆ ಹೇಳ್ತಾರ, ನೋಡು ನೆಲವಂತಿದಂಗೆ ಸೂರ್ಯಚಂದ್ರ ಅರಿವರೆಗೆ ನೀ ಅವನ ಸೇವಾ ಮಾಡ, ಅವನ ದಂಡಿ ಮ್ಯಾಗ ನಿನ್ನ ದಂಡಿ ಕಟ್ಟಿ ನಸಿಗೆಗೆ 4 ಆಡ್ತಾನಂತ ಹೇಳದ ಕಾಲಕ್ಕ ಗುರು ಆಶೀರ್ವಾದ ಕ್ವಚನ ಕೊಟ್ಟ ಪ್ರಕಾರ ಇನ್ನೂವರೆಗೂ ನಸಿಗೆಗೆ 4 ಗಂಟೆಕ ಬೆಳ್ಳುಂಡಿಗೆ ಮಲಕಾರ ಸಿದ್ಧಮುತ್ಯ ಆಡ್ತಾನ. ಅದೇ ಧರ್ಮ ಕಟ್ಟಿ ಮ್ಯಾಗ ಅವತ್ತು ಅವನಿಗೆ ಸನ್ಯಾಸಿ ಪಟ್ಟ ಕಟ್ಟ್ಯಾರ. ಇಲ್ಲಿ ಹೇಳುವ ಅವರಿಗೆ ನಿನಗೇನು ಹೇಳುವ? ಇಲ್ಲಿ ಜಗತ್ತೊಳಗ ಪ್ರಪಂಚವಲ್ಲ ಹೇಳಿ ಪಾರಮಾರ್ಥದ ಸಲುವಾಗಿ ಬೆಂಕಿ ಊಟ ಮಾಡಿ ಹಳ್ಳದ ಸನ್ಯಾಸಿ ಮಲಕಾರ ಸಿದ್ಧ ಹೇಳಿ ಬೆಳವಣಿಗೆವರೆಗೆ ಕೀರ್ತಿ ನಾಡೆಲ್ಲ ಮುಟ್ಟ್ಯದ. ಇದೇ 2-3 ತಿಂಗಳ ಹಿಂದ ಈ ಮಲಕಾರ ಸಿದ್ಧಮುತ್ಯನ ಒಂದು ಬಣ್ಣದ ಬಂಗಾರ ಬಣ್ಣದ ಲೇಪನ ಸಲುವಾಗಿ 100 ತೊಲಿ ಬಂಗಾರ ಲೇಪನ ಮಾಡ್ಯಾರ. ಅದಕ್ಕೆ ಆದ ಒಂದು ನಿಯಮ ಅದ. ಹೆಂಗ? ಪ್ರತಿದಿನ ಸಂಜಿಕ ಆ ಒಳಗಿಂದ ಊರ ದೇವ್ರ ಗುಡಿ ಅಂದು ಇಲ್ಲಿ ತರ್ತಿದ್ರು. ಯಾವಾಗ ಇಲ್ಲಿದಿಂದ ಅಲ್ಲಿವರೆಗೆ ಉಡಿಗೆ ನೀರು ಹೊಡೆದು ರಂಗೋಲಿ ಹಾಕಿ ಅದರ ಮ್ಯಾಗ ಹೂವು ಚೆಲ್ಲಿ ಮುತ್ಯಾಗ ತರ್ತಿರು ಹೊರಗಿನ ಗುಡಿಗೆ. ಇಲ್ಲಿ ತಂದು ನಸ್ಕಿಗೆ 4 ಉಸುಲು ಹಿಡಿದು ಉಸುಲು ಬಿಡುತ್ತಾನ. ಒಂದು ಉಸುಲಿನೊಳಗೆ ಎಟ್ಟಾಗ್ತದ ಅಟ್ಟೆ ಬಣ್ಣ ಮಲಕಾರ ಸಿದ್ಧಮುತ್ಯಾಗ ಮಾಡ್ತಿರು. ಮತ್ತು ಒಯ್ದು ಊರಾನ ಗುಡಿಯಾಗ ಇಡ್ತಿರು. ಇದು ಪ್ರತಿನಿತ್ಯ 3 ತಿಂಗಳು ಮಾಡ್ಯಾರ. ಹಿಂಗೆ ನಿನಗೇನು ಹೇಳುವುದಿಲ್ಲಿ? ಯಾನ್ರಿ ಸರ? ಜಗತ್ತದೊಳಗ ಪ್ರಪಂಚವಲ್ಲೊಂದು ಪಾರಮಾರ್ಥದಾಗ ಕಾಲಿಟ್ಟು ಮಲಕಾರ ಸಿದ್ಧಮುತ್ಯ ಹಿಂಗ ಕೀರ್ತಿ ಮಾಡ್ಯಾಳ.
ಪಾರಮಾರ್ಥವಲ್ಲೊಂದು ಪ್ರಪಂಚ ಬೇಕತ್ತಿ ಯಾವರಿ ಭೂಮಿ ತಲೆ ಮ್ಯಾಗ ಲಗ್ನ ಮಾಡಿಕೊಂಡು ಬೆಂಕಿ ಊಟ ಮಾಡಿದ ಅವನ ಕೀರ್ತಿ ಈಗ ಎಲ್ಲರೂ ಹಿಂಗ ಬಂಗಾರ ರೂಪಲೆ ಆಗಿತ್ತಂದ್ರೆ ಹೇಳುದು ಆಯ್ತು. ನೀ ಪುರಾಣ ಪಂಡಿತ ಜಗ ಅನ್ನೋದು ಬೇಡ. ನಾವು ಬಂದಂದ್ರೆ ನಿನಗೆ ಜಗ ಸೊಮ್ಮ ಗೋಳಾಳು ಸುದ್ದಿ ಹೇಳಿದ್ರೆ ಕೆಲಸ ಆಗುದಿಲ್ಲ. ಮತ್ತ ಪ್ರಪಂಚ ಮಾಡಿದ್ರೆ ಮಕ್ಕಳು ಹುಡ್ತಾವತ್ ನೋಡ್ರಿ. ಹೌದಾ ಹುಲಿ ಎತ್ತು ಮಂದಿ ಹೇಳಿ ನನಗೆ ಪ್ರಪಂಚ ಮಾಡ್ಲಾರ್ದೆ ಮಕ್ಕಳು ಹುಟ್ಟಿದವ್ರು. ಹಿಂಬೂಳಿ ಒಳಗೆ ನವನಾಥರು ಹುಟ್ಟ್ಯಾರ, ತಿಪ್ಪಿ ಒಳಗೆ ಗೋರಖನಾಥ್ ಹುಟ್ಟ್ಯಾನ, ಹೌದಾ ಶಿವಲಿಂಗ ಒಳಗೆ ವೀರಭದ್ರ ಹುಟ್ಟ್ಯಾರ. ಹೌದಾ ಅವ್ರ ಪ್ರಪಂಚ ಮಾಡಿದ್ರೇನ್ರಿ? ಇವ್ರು ಯಾರ ಸಂಗಟ ಪ್ರಪಂಚ ಮಾಡಿದ್ರು? ಹೌದಾ ತಿಳಿದು ಮಾತಾಡಕ್ ನೋಡ್ರಿ ತಿಳಿತಿತ್ತು. ಹೇಳ್ದವ ಅಮ್ಮೋಗ ಸಿದ್ದು ಮುತ್ತ ಬಾಡಿ ಗಾರ್ಡ್ ಅತ್ತ. ಹಿಂಗೆ ಎಲ್ಲಾರ ಅಂದಿ ಯಾಕ ಬೆಳವಣಿಗೆಯಾಗ ಮಂದಿ ಶಾಣಿ ಅದ ಗಪ್ ಕೂತದ. ಯಾಕಂದ್ರ ಇದು ಮಟ್ಟ ಮನಿ ಇದ್ರು ಇಲ್ಲಿ ಯಾರು ಭೇದ ಭಾವ ಮಾಡಂಗಿಲ್ಲ. ನಮ್ಮನ್ನ ಯಾವ ತಿಳ್ಕೊತಾವ. ಒಂದೊಂದ್ ಊರಾಗ ಹೋಗಿ ಬಾಡಿ ಗಾರ್ಡ್ ಅಂದ್ರೆ ಅಲ್ಲೇ ತರಬಿಸ್ತಾರ. ಹೌದು ಬಾಡಿ ಗಾರ್ಡ್ ಅಲ್ಲದು. ಬೇಡಿದವ್ರಿಗೆ ಬೇಕಾದ ಕೊಡು ಶಕ್ತಿ ಕಾಮದೇನು ಕಲ್ಪರೋಕ್ಷ ತ್ರಿಕಾಲ ಜ್ಞಾನ ಅನ್ನಿಸ್ಕೊಂಡು ಅಲ್ಲೇ ಪಡ್ಕೊಂಡು ಬಂದಾನ. ಇಲ್ಯಾಕೆ ಬಾಡಿ ಗಾರ್ಡ್ ಹತ್ತದ ಅವನಿಗೆ? ಹೌದು ಸರ್, ಇನ್ನೊಂದು ಹೇಳ್ಯಾರ ಅವರು ಯಾನು ಕನ್ನಡ ಶಾಲೆ ಶಿಕ್ಷಕರು ಹೇಳ್ಯಾರ ನೋಡ್ರಿ. ಅದು ಅವ್ರ ಪ್ರಶ್ನೆಗೆ ಉತ್ತರ ಕೇಳೋ ಮುಂದೆ ಹೇಳ್ರಿ. ಹೇಳ್ತೀನಿ ಇವತ್ತು ನೀ ಏನ್ ಮಾತಾಡಿದಿ ದರ್ವಂದ್ರಕ್ಕೂ ಉತ್ತರ ಕೊಟ್ಟೆ ಹೋಗ್ತೀನೋ. ಹೌದು ಕೇಳಿದವ ಬಾಡಿ ಗಾರ್ಡ್ ಅಲ್ಲಪ್ಪ, ಅವನು ಭಕ್ತಿ ಭಂಗ ಮಾಡೋ ಸಲುವಾಗಿ ತಾಯಿ ಪಾರ್ವತಿ ಕಳಸದತ್ತ ಮುಂದ ಅವನು ಟೊಲಪಿಲೆ ಹೊಡೆದ್ರು 7 ಲೋಕ ನಡುಗುತ್ತಿತ್ತು. ಆದ್ರೆ ಯೋಗಿನಾದ ಅಂಶದ ಮುತ್ತಾಗಿ ಅವಾಗ ಹೊಡೆದಲ್ಲ, ಅವಾಗ 7 ಲೋಕದಾಗ ಭಕ್ತಿ ಮಾಡಿ ನನ್ನ ಮೈ ವಜ್ಜಾಗಿತ್ತು. ಹಗರು ಮಾಡಿದ ನಾನೇ ಇದು ಭೂತಾಳಿಸಿದ ಮುತ್ತ ಶರಣಾಗತ ಆಗ್ಯಪ್ಪ, ನಿನ್ನ ಸೇವಾಕನ ಸದಾ ಇರ್ತೀನಿ ಅಂತೇಳಿ ಸೇವಾ ಮಾಡ್ಲಕ್ಕೆ ಬಂದನ. ಬಾಡಿ ಗಾರ್ಡ್ ಆಗಿಲ್ಲ, ದಾಸಾಗಿ ದುಡಿದ್ರ ಸೊನ್ನದ ಶರಣು ಮಾಡ್ತಾರ ಅಂದ್ರೆ ಬಹಳ ಶಾಣೆ ಅನ್ನತ್ ನಾ ತಿಳ್ಕೊಂಡಿದ. ನೀವು ತಿಳ್ಕೊಂಡಿದ್ರಿ ಇದು ನಮ್ಮ ಎಳ್ಳಿರ್ಲಾರ ಘಾಣಿನೊಳಗೆ ಘಾಣ ಹೊಡೆದಂಗ ನಡೆದ. ಹೌದು ಹಾಗಲ್ಲ ಹೇಳ್ದ. ನಾವೊಂದು ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಏನತ್ರಿ? ನೋಡು, ಆಲಕ್ರಾಯ ಪಾಲಕ್ರಾಯ ಆಣಕ್ರಾಯ ಚಾಣಕ್ರಾಯ ದೀಪಕ್ರಾಯ ದುಪ್ಪಕ್ರಾಯ ಸೇರಿಕ ಬಂಬುರಾಯ ಕರಿಗೌಡು ಕೆಂಚಗೌಡು ಸ್ವಾಮರಾಯ ತುಕ್ಕಪ್ರಾಯ ಜಕ್ರಾಯ ಮಾಳಿಂಗರಾಯ 7 ತಲೆ ಗುರು ಸೊನ್ನಾರಿಸಿದ್ದು ಇರ್ಲಾಕಾಗಿ ಜಕ್ರಾಯ ಭರಮದೇವ್ರಿಗೆ ಯಾಕೆ ಗುರು ಮಾಡ್ಕೊಂಡ, ಮಾಳಿಂಗರಾಯ ಬೀರದೇವ್ರಿಗೆ ಯಾಕೆ ಗುರು ಮಾಡ್ಕೊಂಡ ನಾನೇ. ಇದು 7 ತಲೆ ಗುರು ಸೊನ್ನಾರಿಸಿದ ಹಿಂದೊಂದು ದೇವರಾಜ್ ಅತ್ತ 7 ತಲೆ ಆಯ್ತು. 8ನೇ ತಲೆಗೆ ಅವ್ರ ಅನುಕೂಲ ಬಂದಾಗ ಮಾಡ್ಕೊಂಡಾರ. ಅವರಲ್ಲಿ ಪದ್ಧತಿ ಕಾಣಿಸ್ತಾರ ಒಂದೊಂದು ತಲೆ ಗುರು ಬದಲಾಯಿಸೋದು. ಮತ್ತ ಹಿಂದೆ 7 ತಲೆಗೆ ಯಾರಿಗೆ ಅನುಕೂಲ ಬಂದಿತ್ಲ? ವಿಷಯದ ಅರ್ಥ ತಿಳಿತು ಮಾತಾಡ್ರಿ ಬರ್ಲತ್ ಹೇಳು. ಈ ಪರ್ಯಾಗ ಬಂದು ಇದ್ರ ಉತ್ತರ ಗೊತ್ತಿಲ್ಲ ಹೇಳು. ಜನಕ್ಕೆ ಮೆಚ್ಚಪ್ಲೆ ಟಾಳಿ ಹೊಡೆದು ಉತ್ತರ ಹೇಳಿಲ್ಲ ಅಂದ್ರೆ ಮರಿಯಲ್ಲ. ಹೌದು ಮೊದಲೇ ಹೇಳಿದೆವು. ಎಲ್ಲಿದಾರು ಒಯ್ದು ಎಲ್ಲರೂ ಕೂಡಿಸ್ಬೇಡ. ಅದಕ್ಕೆ ಏನ್ ಹೇಳ್ತಾರ, ಈಗ ಶಿಕ್ಷಕರು ಕನ್ನಡ ಶಾಲೆಗೆ ಒಬ್ಬ್ಯಾರೆ, ಪ್ರಾಥಮಿಕ ಒಬ್ಬ್ಯಾರೆ, ಹೈಸ್ಕೂಲ್ಗೆ ಜೋಡಿಸ್ಲತ್. ಶಿಕ್ಷಕರಿಗೆ ಇದಕ್ಕೆ ಜೋಡಿಸ್ಬೇಡ ನೀ. ಇಲ್ಲಿ ಬೇರೆ ವಿಷಯ. ಕನ್ನಡ ಶಾಲೆಗೆ ಪ್ರಾಥಮಿಕ ಒಳಗೆ ಕಲಿಸ್ಬೇಕಾದ್ರ ಅದಕ್ಕೆ ಆದ D.Ed ಅಂತ ಹೇಳಿ ಸ್ಕೀಮ್ ಅದ. ಮುಂದೆ ಕಾಲೇಜ್ ಕಲಿಸ್ಬೇಕಾದ್ರ BA B.Ed MSc ಅಂತ ಅವಕ್ಕೆ ಸ್ಕೀಮ್ ಅವು. D.Ed ದವ್ರು ಕಾಲೇಜಿಗೆ ಕಲಿಸ್ಲಿಕ್ಕೆ ಬರಲ್ಲ, ಇನ್ನ MSc B.Ed ದವ್ರು ಪ್ರಾಥಮಿಕ ಕಲಿಸ್ಬೋದು. ಹೌದು ಹಿಂಗ ಸ್ಕೀಮ್ ಅವು. ಮತ್ತ ನಿಮ್ಮ ಮಟ್ಟ ಮನೆಯಾಗು ಹಿಂಗ ಯಾವ್ದಾರ ಸ್ಕೀಮ್ ಇತ್ತಂದ್ರೆ ಹೇಳು. ಈ ಸ್ಕೀಮ್ ಪ್ರಕಾರ ಅವರು ಗುರುವಿಗೆ ಬದಲು ಮಾಡ್ಕೊಂಡಾರತ್ತ ನಾ ಹೇಳ್ತೀನಿ. ಅವ್ರ ಸ್ಕೀಮ್ ಅದಾವ್ರು ಬೋತೆ ಹಿಂಗ. ಮತ್ತೆ ನಮ್ಮಲ್ಲಿ ಶತಕೋಟಿ ಸಿದ್ಧರು ಯಾರಲ್ಲ, ಶತಕೋಟಿ ಸಿದ್ಧರು ಇರ್ಲಿಕ್ಕೂ ನಮ್ಮ ಸಿದ್ಧರ ಗುರು ಸೋಮಲಿಂಗ್ಯಾನ. ಮತ್ತೆ ನಮ್ಮಲ್ಲಿ ಯಾರಿಗೆ ಅನುಕೂಲ ಆಗಿಲ್ಲ ತಿಳೋನು. ಅನುಕೂಲ ಆಗಿಲ್ಲ ಅನಿಸ್ತದ ನನಗ. 10 ಸಲ ವಿಚಾರ ಮಾಡು. ಉಟ್ಟಿಗೆ ಒಳಗ ರಾಹುಲ್ ಮಾಸ್ತರ್ ಉಟ್ಟಿಗೆ ಬೆಳವಣಿಗೆ ಸಂಘದಾಗ ಹಾನಂದ್ರ ಎಷ್ಟೋ ಮಂದಿ ಢೇಳಾತಾವ. ಡಿಲ್ಲ ಉತ್ತರ ಹೇಳಕ್ಕಿಂತ ಮೊದಲು 100 ಸಲ ವಿಚಾರ ಮಾಡು. ಹೌದು ನಮಗೊಂದು ಪ್ರಶ್ನೆ ಕೇಳಿದ್ನಿ. ಏನ್ರಿ? ಏನ್ ಕೇಳ್ದಿ? ಮಲ್ಲವಡಿಯ 101 ಮಂದಿ ಧರ್ಮರು ಊಟ ಕೊಟ್ಟತ್ ಮುಂದ ಮತ್ತ ಅವನಿಗೆ ಎಬಸಿ ಕಳಿಸಿದ್ರೆ ಅವನ ಅಮಂಗಳ ರೂಪ ಕಂಡು ಮತ್ತ ನಿಮ್ಮಲ್ಲಿ ಧರ್ಮ ಆದೋ ಏನ್ ಇಲ್ಲೋ? ಎಬಸಿ ಕಳಿಸಿಲ್ಲ ಅಂದ್ರೆ ಧರ್ಮ ಆದತ್ತ, ಎಬಸಿ ಕಳಿಸ್ಯಾರ ಅಂದ್ರೆ ಧರ್ಮ ಇಲ್ಲತ್ತ. ತಿಳಿದಿಲ್ಲ ಅವ್ರಿಗೆ ಪ್ರಶ್ನೆ ಕೇಳೋದು ಅನಿಸ್ತದ ನನಗ. ಮಲವಣ ಮತ್ತೆ ಬರ್ದಾನ ಪುಸ್ತಕನಾಗ ಎಬಸಿ ಕಳಿಸಿಲ್ಲ ಇಲ್ಲಿ ನಾವು ಕಳಿಸುದು ಖರೇನಿ ಅದ, ಕಳಿಸುದೇ ಅದ. ಅಮಂಗಳ ರೂಪ ಆಗತ್ತೇಳಿ ಸತ್ಯ ಧರ್ಮರು ಎಬಸಿ ಮುತ್ಯಾನ ಮುಂದೆ ಹೋಗ್ತಾನೆಪ್ಪ. ಮುತ್ಯ ನನಗ ಸತ್ಯ ಧರ್ಮರೊಳಗ ಅಮಂಗಳ ರೂಪ ಕಂಡು ಎಬಿಸಿ ಕಳಿಸ್ಯಾರತ್ ಹೇಳದ ಕಾಲಕ್ಕ ಏ ಮಗ ದುಃಖ ಮಾಡಬೇಡ, ದುಃಖ ಮಾಡಬೇಡ,
ಕಲ್ಲೂರಿಗೆ ಹೋಗಿ ಕಡಿಮಟ್ಟ ಆಗಿ ಸ್ನಾನ ಮಾಡು ಸ್ಥಾನ ಮಾಡು. ಹೌದ್ ಹೌದ್ ಹೌದ. ಬಾಲ್ಮಿ ದಿವಸ ನಿನ್ನ ನ್ಯಾಲ್ಗಿ ಮ್ಯಾಗ ನಾನೇ ಬಂದು ಇರ್ತಾ ಹೌದಾ ಶಿವಸ್ಥಾನ ಮೂಲಾಗ ನಿಂತು ಮಾತಾಡ್ತಿರ್ತಕ್ಕಂತ ಸ್ಥಾನ ನಿನಗೆ ಕೊಡ್ತೀನಿ ಅಂದಾನ. ಹೌದ್ ಹೌದ. ಇನ್ನೂವರೆಗೂ ಕಲ್ಲೂರು ಕಡಿಮಟ್ಟದಾಗ ಬಾದಿಮೆ ಅಮಾಸಿಗೆ ಬಟ್ಟಲ ಒಡಿ ಅಂತ ಹೇಳಿ ನಾ ಮುಳಿಸಿ ಹೌದಾ ನುಡಿ ಮಾಡ್ತಾನ. ಸತ್ಯ ಧರ್ಮರು ಶತಕೋಟಿ ಸಿದ್ರೊಳಗ ಶಿವಸ್ಥಾನ ಮ್ಯಾಗ ನಿತ್ತು ನುಡಿ ಮಾಡವ ಯಾವರಿದ್ರ ಅವ ಕಲ್ಲೂರು ಕಡಿಮಟ್ಟ ಬಟ್ಟಲ ಒಡಿಯ. ಹೌದ್ ಹೌದ್ ಹೌದ. ಹಿಂಗ ಕಲ್ಲೂರು ಕಡಿಮಟ್ಟ ಮಾಡ್ಬೇಕಾಗ್ಯದ. ಸತ್ಯ ಧರ್ಮರೊಳಗ ಅವನೊಂದು ಕೀರ್ತಿ ಮಿಗುಲತ್ತರಕ್ಕೆ ಮುಟ್ಟಿಸೋ ಸಲುವಾಗಿ ಅವನಿಗೆ ಪಂತ್ಯಾಂದು ಎಬ್ಸ್ಯಾರತ್ತಿದು ಅಂಶದ ಮುತ್ಯ ಮಾಡೋದು ಆಟದ. ಹೌದ್ ಹೌದ್ ಹೌದ. ಇದಕ್ಕೆ ಧರ್ಮ ಮತ್ತೆ ಎಲ್ಲಕ್ಕಿಂತ ಹೆಚ್ಚಿನ ಸ್ಥಾನ ಕೊಟ್ಟಾನ ಅವನಿಗೆ. ಧರ್ಮದಿಂದ ನಡೆದಾರ ಅಂತ ಹೇಳಿ ಜಗತ್ತದೊಳಗ ಹೊನ್ನ ಬೀವ್ರಿ ಒಳಗ ಧರ್ಮ ಕಟ್ಟೆಗದ. ಪೌಣ್ಯಾರಿಗೆ ಸಹಿತ ಮುಟ್ಟು ತಾಕತ್ತಾಗಿಲ್ಲ ಅಂತ ಕಟ್ಟೆದ. ಹೌದ್ 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 ಹೌದ. ನೀ ಹೇಳತ್ತಿದಿ ಧರ್ಮ ಆದಿಲ್ಲತ್ತ. ಕಸ್ತೂರಿ ಆಗಿ ಪೂಜೆ ಮಾಡ್ತಿಲ್ಲತ್ತಿ ಹಿಂಗೆ ಮಾಡ್ತಿ. ಮುತ್ತಿನ ಬೆಲಿ ಮುತ್ತುಗಾರನೇ ಬಲ್ಲ, ಬಂಗಾರ ಬೆಲಿ ಪತ್ತಾರನೇ ಬಲ್ಲ. ಹೌದ್ ಹೌದ್ ಹೌದ. ಮುತ್ತಿನ ಬೆಲಿ ಮುತ್ತುಗಾರನೇ ಬಲ್ಲ, ಬಂಗಾರ ಬೆಲಿ ಪತ್ತಾರನೇ ಬಲ್ಲ. ಹೌದ. ಎತ್ತಿಗೊಪ್ಪು ಕಾರುಣಿಕರಿ ಕತ್ತಿಗೊಪ್ಪುದಿಲ್ಲ ಅಂತ ಹೇಳ. ಹೌದ್ ಹೌದು ಭಗವಾನ್ ಮತ್ತೆ ಹೇಳ್ಯಾರ. ಓ ಸಣ್ಣದ ಮಾಸ್ತಾರವ್ರ ಭಾಳ ಶಾಣೆ ಅಂತೇಳಿ ಬಡಾಯಿ ಕೊಚ್ಕೊಳಕ್ ಹೋಗ್ಯಾಡ್ರಿ. ಈ ಪುಣ್ಯ ಪೌಳಿ ಒಳಗ ಎತ್ತಾಗುಳಿರಿ, ಕತ್ತಿ ಹಂಗ ಮಾತಾಡಿ ಕತ್ತಿ ಹಂಗ ಆಗಬೇಡ. ಹೌದ್ ಹೌದು. ಬೆಕ್ಕಾದ ವಿಷಯ ಮಾತಾಡ್ರಿ. ಅರ್ಥ ತಿಳಿತಿತ್ತಂದ್ರ ಮಾತಾಡ್ಲಕ್ ಬರ್ತದ. ಹೌದ್ ಹೌದ. ಇಲ್ಲಿಕ್ಕ ಮಾತಾಡ್ಲಕ್ ಬರೋದಿಲ್ಲ. ಹೌದ್ ಹೌದ. ಕೂಡಿದ್ರೆ ಮಕ್ಕಳ ಅಥವಾ ಪ್ರಪಂಚ ಹೆಚ್ಚಿಗೆ ಅಂದೋದಕ್ಕೆ ನಿಮ್ಗೊಂದು ಉದಾಹರಣೆ ಕೊಡ್ತಾರೆ. ಹೆಂಗ್ರಿ ಉದಾಹರಣೆ? ತಂದಿನಾನಂತ ಜಾಮವಾನ್ ಗೌಡ, ತಾಯಿನಾನಂತ ಕಲಬಾಯಿ ಮಾದೇವನ ಭಕ್ತಿ ಮಾಡ್ತಿದ್ರು. ಎಲ್ಲಿ? ಚಿಗನಾಪುರದಾಗ ನಾಟ್ಯ ಪುತ್ಯದೊಳಗೆ. ಹೌದ್ ಹೌದ್ ಹೌದಾ. ಹಾದಿ ನಾಟ್ಯ ಪುತ್ಯಕ್ಕೆ ಬರಗಾಲ ಬಿತ್ತು. ಚಿಂತೆ ಆಯ್ತು. ಕಿಲ್ಲಾರುಗಳಿಗೆ ಮೈಲಾಕ ಮೇವಿಲ್ಲ, ಕುಡಿಲಾಕ ನೀರಿಲ್ಲ. ಇನ್ ಹೆಂಗ ಮಾಡೋನಂದ್ರು ಭಗವಂತನ ಆಕಾಶವಾಣಿ ಪ್ರಕಾರ ಎಲ್ಲಿ ಗೊಳಗಿ ಗೋವಿಂದಪುರಕ್ಕೆ ಬಂದು ಟಿಯಾ ಮಾಡಿದ್ರು. ಹೌದ್ ಹೌದ್ ಹೌದಲ್ಲ? ಅವಾಗ ನೆರ್ಮನಿ ಬಾಳ್ಯಾರು ತಾಯಿನಾದಂತ ಕನಬಾಯಿ ಅರಿಬಿ ಒಗಿಲಿಕ್ಕ ಹಳ್ಳಕ್ಕೆ ಹೋದ ತಕ್ಷಣ ಮುಂಜಾನೆ ಎದ್ದು ಸಲ್ಲ ಹಾಯ್ದು ಗಿಡ ನೋಡಬಾರ್ದು, ಹೊಟ್ಟಿಲೆ ಮಕ್ಕಳು ಇರ್ಲಾರ್ದವ್ರು ಮಾರಿ ನೋಡಬಾರ್ದು ಅಂತೇಳಿ ನಿಂದೇದ ಮಾತು ಮಾತಾಡ್ಲತ್ರು. ಹೌದ್ ಹೌದ್ ಹೌದ್. ನಿಂದೇಕೆ ಬೇಸತ್ತು? ತಾಯಿ ಕನಬಾಯಿ ತಂದಿನಾದಂತ ಜಾಮಗೊಂಡಗೌಡ ವಿಷ ಕುಡ್ದ ಪ್ರಾಣ ಬಿಡ್ಬೇಕತ್ತಿರು. ಹೌದ್ ಹೌದು. ಯಾಕಂದ್ರ ಮನಿ ಒಳಗ ರೊಕ್ಕ ರೂಪಾಯಿ ಬೇಕಾದೇ ಇತ್ತು. ಹೌದಪ್ಪ. ಹೊಟ್ಟಿಲೆ ಮಕ್ಕಳಿಲ್ಲ ಚಿಂತೆ ಅವ್ರಿಗೆ ಕಾಡ್ತಿತ್ತು. ಹೌದು, ಚಿಂತೆ ಭಾಳ ಕೆಟ್ಟ ಮನುಷ್ಯ. ಸಣ್ಣದ ಶರಣು ಮಾಸ್ತರ್ ಅವ್ರ ಹೌದು, ಎಷ್ಟೋ ವರ್ಷ ಕೂಡಿ ಇದ್ರು ಪ್ರಪಂಚನೇ ಮಾಡಿರಲ್ಲ. 60 ವರ್ಷ. ಮತ್ತ ಮಕ್ಕಳು ಯಾಕಾಗಿತ್ಲ? ಅದಕ್ಕೆ ನಾ ಹೇಳ್ತೀನಿ ಕೇಳಿ. ನಿನಗೆ ಗೊತ್ತಾಗಿಲ್ಲ, ಅದು ಬಿಡ್ಬೇಕಾರೆ ನಿಂದು ಕರ್ನೆ. ಅವಾಗ ತ್ರಿಕಾಲಜ್ಞಾನಿ ಯೋಗಿನಾದ ಸಾಧು ಅಂಶದ ಮುತ್ತ ಮಾಯಾದ ಗುಡದಾಗ ಕೂತಿದ. ಅವನಿಗೆಲ್ಲ ಗೊತ್ತೈತಪ್ಪ. ಹೌದಲ್ಲ? ಎಲ್ಲ ಯಾಕಂದ್ರ ಅವನು ಕೂಡ ಪ್ರಪಂಚದ ಮದುವೆ ಹೆಂಡ್ರು ಮಕ್ಕಳಿದ್ರು ಮಾಯದ ಗುಡದಾಗ ಗುರುವಿನ ಭಕ್ತಿ ಮಾಡಿ ಪಾರಮಾರ್ಥದೊಳಗೆ ಕಾಲಿಟ್ಟಾನ. ಅಂತವ್ರೇ ಇದು ತಿಳ್ಕೊತಾರ. ಹೌದ್ ಹೌದು. ಎಲ್ಲರಿಗೂ ತಿಳ್ಕೊಳಕ್ ಬರೋದಿಲ್ಲ. ಅವಾಗ ಕೊರವಂಜಿಗೆ ಕರೆಸಿ ಶಕುನಿ ಹೇಳ್ದ ವಿಷ ಕುಡಿಬೇಕತ್ತಿರು. ಕೊರವಂಜಿ ಬಂದು ಹೇಳ್ತಾಳ ಮಕ್ಕಳಿಲ್ಲ ಅಂತ ಹೇಳಿ ಪ್ರಾಣ ಕೊಡ್ಲಾಕ್ ಹೋಗ್ಬೇಡ್ರಿ, ಮಕ್ಕಳು ಬೇಕಾದ್ರೆ ಹೋಗ್ರಿ, ಪಟ್ಟಣ ತಳಗೈತಿ ಹರಿಕೇರಿ. ಹೌದ್ ಹೌದ. ಅವಾಗ ಸತಿಪತಿ ನೇಮ ನಿಷ್ಠಿಲಿಂದ ಜಾಮ ಜಳಕ ಮಾಡಿ ಮುಂಜಾಳೆದ್ದು ಮಾಯದ ಗುಡ್ಡಕ್ಕೆ ಹೋಗಿ ಮುತ್ಯಾನ ಮುಂದೆ ಉಡಿ ಒಡ್ಡತಾರ. ಹೌದ್ ಹೌದ್ ಹೌದ. ಕೇಳ್ತಾರ ಹಸಿದ ಮುತ್ತೆ ಯಾತರ ಸಲುವಾಗಿ ಬಂದಿರ? ನಾನು ಯಪ್ಪ ಬಾಲಕ ನಿಲ್ಲದ ಬಾಲಿಯ ಯಾತರ ಜನ್ಮ ಬಾಡಿಗೆ ಎತ್ತು ದೊಡ್ಡದಂಗ ಆಗ್ತದ, ಬಾಡಿಗೆ ಎತ್ತು ದೊಡ್ಡದಂಗ ಆಗ್ತದ. ಹೌದ್ ಹೌದ್ ಹೌದ. ಹೌದಲ್ಲ? ಬಾಲಕ ನಿಲ್ಲದ ಬಾಲಿಯ ಯಾತರ ಜನ್ಮ ಬಾಡಿಗೆ ಎತ್ತು ದೊಡ್ಡದಂಗ ಆಗ್ತದ, ಬಾಳಿಯ ಎಲಿ ಹಾಸಿ ಉಂಡು ಹೋಗದಂಗ ಆಗ್ತದ. ಹೌದ್ ಹೌದ. ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ, ಹೌದಾ? ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ, ಗಿಡ ಟೊಂಗಿ ಮ್ಯಾಗ ಕುತ್ತು ಗಿಳಿ ಮರಿ ಹಾಡ್ಯಾವೆ. ಬಂಜಿ ಬಂಜಿ ನಿಂದ ಯಾತರ ಬಾಳ್ವೆ? ಹೌದ್ ಹೌದ. ಬಂಜಿಯ ಮನಿ ಒಳಗ ಬಂಗಾರದ ಒಳಕ್ಕಲ್ಲ, ಬಂಜಿಯ ಮನಿ ಒಳಗ ಬಂಗಾರದ ಒಳಕ್ಕಲ್ಲ, ಕುಟ್ಟಲಾಕ ಸೊಸಿ ಇಲ್ಲ, ದಸರಾ ಹಬ್ಬಕ್ಕೆ ಬನ್ನಿ ತರ್ಲಾಕ ನನ್ನ ಹೊಟ್ಟಿಲೆ ಮಗ ಹುಟ್ಟಿಲ್ಲ ಅಂತೇಳಿ ದುಃಖ ಮಾಡಿ ಹೇಳ್ತಾಳ ನನ್ನ ತಾಯಿನಾದಂತ ಕನಬ. ಹೌದ್ ಹೌದ್ ಹೌದ್. ಅವಾಗ ನನ್ನ ಸಾಧು ಅಂಶದ ಮುತ್ಯ ಖಾರಿಕ್ ಭಂಡಾರ ಕೊಟ್ಟು 1 ವರ್ಷನೊಳಗ ನಿನ್ನ ಹೊಟ್ಟಿಲೆ ಗಂಡಸ ಮಗ ಹುಟ್ಟತಾನಂತೇಳಿ ಆಶೀರ್ವಚನ ಮಾಡ್ದ. ಅದೇ ಕಾರಿಕ್ ಭಂಡಾರದಿಂದ 1 ವರ್ಷನಾಗ ಮಾದೇವಂದೇ ಪ್ರತಿ ಅವತಾರ ಮಾಧುಲಿಂಗಾಗಿ ಹುಟ್ಟದ. ಗಂಗಿನಾಡು ಗೌಡಾಗಿ ಮೆರೆದ, ಆರ್ಯನಾಡು ಹೊರಸಾಗಿ ಮೆರೆದ, 7 ಮಟ್ಟದ ಒಡಿಯಾದ.
ಕೈಲಾಸಕ್ಕೆ ಮಿಗಿಲಾದ ಪ್ರಸಾದ ಗಂಟಿನ ಮಾಲಕ ಅದ ಹೌದ್ ಹೌದ ಹೌದಲ್ಲ ಹಾ. ಪ್ರಪಂಚದಾಗ ಎಷ್ಟೋ ಮಂದಿಗೆ ಮಕ್ಕಳಲ್ಲದವ್ರಿಗೆ ಪಾರಮಾರ್ಥದಾಗ ಕಾಲಿಟ್ಟು ಪರಮಾತ್ಮನ ಸೇವಾ ಮಾಡಿ ಹೌದಾ? ನಮ್ಮ ಸಿದ್ದು ಮುತ್ಯ ಮಕ್ಕಳು ಕೊಟ್ಟಾನ. ಹೌದ್ ಹೌದ ಹಿಂಗೆಲ್ಲ ಕತ್ತಿಸಾರ ಆದ. ಹೌದ್ ಹೌದ ಹಿಂಗ ಪ್ರಪಂಚ ಮಾಡಿದವರು ಯಾರಿಗೆ ಪ್ರಪಂಚದವ್ರಿಗೆ ಮಕ್ಕಳು ಇರ್ಲಾರ್ದವ್ರಿಗೆ ಪ್ರಪಂಚದಿಂದ ಮಕ್ಕಳು ಕೊಟ್ಟಿರು. ಎಲ್ಲರೇ ಮಹಾದೇವಂದೇ ಅವತಾರ ಯಾರ್ಯಾರಾಗಿ ಹುಟ್ಟಿ ಭೂಮಿ ತಲೆ ಮ್ಯಾಗ ಹಿಂಗ ಕೀರ್ತಿ ಮಾಡಿರಂದ್ರ ಮುಂದಿನ ಸಂದಿಗೆ ಹೇಳ್ಬೇಕು. ಹೌದ್ ಹೌದು ಪ್ರಪಂಚ ಹೆಚ್ಚನಬೇಕು. ಹೌದೌದು ಫೋಕಸ್ ವಿಷಯವಾಗಿರ್ಬೇಕು. ಸೊಮ್ಮೆ ಎಲ್ಲರ ನಡೆಯುವುದು. ಹಾ, ಹಾ. ಯಾಕಂದ್ರ ಇದು ಶರಣರು ಶುದ್ಧರು ತುಳಿದಂತ ಪುಣ್ಯ ಫೌಳಿ ಅದ. ಇಲ್ಲಿ ಹೂವಿನ ವ್ಯಾಪಾರ ಮಾಡ್ಬೇಕಾಗ್ಯದ. ಹೌದ್ ಹೌದ್. ಹುಲ್ಲಿನ ವ್ಯಾಪಾರ ಇಲ್ಲ. ಹೌದ್ ಹೌದ ಅದಕ್ಕೆ ಆತ್ಮೀಯ ಬಂಧುಗಳೇ, ಹಾ. ಜಗತ್ತದೊಳಗ ಪಾರಮಾರ್ಥದಿಂದೇ ಮುಕ್ತಿ ಅದ. ಎಲ್ಲರೂ ಮಾಲಿಂಗರಾಯ ಮುಕ್ತಿ ಆದ್ರು ಒಂದಲ್ಲ ಯಾತು ಹೆಂಡ್ರಾದ. ಹಾ ಹಾ ಯಾರು ಗುರು ಬೀರಲಿಂಗ ಮುತ್ಯಾಗ ಗುರು ಮಾಡ್ಬೇಕಾದ್ರ 2 ಹೆಂಡ್ರ ಮಕ್ಕಳಿಗೆ ಬಿಟ್ಟು ಪ್ರಪಂಚ ಬದಿಗೊತ್ತಿ ಕೆಲವಷ್ಟು ದಿನ ಪಾರಮಾರ್ಥದೊಳಗ ಕಾಲಿ ಇಟ್ಟಾನಂತೇಳಿ ಅರಸ ದೀಪಾವಳಿ ದಿನ ಮುಂಡಾಸ ಬರ್ತದ. ಹೌದ್ ಹೌದ್ ಹೌದ ಹೌದು. ಹಾ. ಇದು ಎದರಿಂದ? ಪಾರಮಾರ್ಥದಿಂದ. ಕಾಲಿಟ್ಟುದ್ರಿಂದ. ಹೌದ್ ಹೌದ ಅದಕ್ಕೆ ಆತ್ಮೀಯ ಬಂಧುಗಳೇ, ಹಾ, ಹಾ. ಜಗತ್ತದೊಳಗ ಪಾರಮಾರ್ಥದಿಂದ ಮುಕ್ತಿ ಅದ. ಹೌದ್. ಪಾರಮಾರ್ಥ ಹೆಚ್ಚಿನ ಅದ. ಇನ್ನೊಂದು ಹೇಳ್ರಿ ಸರ್ ಅವರು ಯಾರು ಹೇಳ್ಯಾರ? ಹಾಲು ಮತ್ತದ ಹಂಗೆತ್ತ ನೋಡಪ್ಪ, ಮುದ್ದಾಯಿ ಮುದುಗೊಳ್ಳ ಹಾ ಹಾ ಆಗ್ಬೇಕಾದ್ರು ಪಾರ್ವತಿ ಮಲಿ ಹಾಲದಿಂದ ಒಂದು ಹೆಣ್ಣು ಗೊಂಬಿ ಒಂದು ಗಂಡು ಗೊಂಬಿ ತಯಾರು ಮಾಡಾನೆ. ಅದು ಮುದ್ದಾಯಿ ಮುದ್ಗೊಂಡ ಅಂತೇಳಿ ನಾಮಕರಣ ಮಾಡಿ ಮುಂದೆ ಅವ್ರು ಮದುವೆ ಮಾಡಿ ಹಿಂಗ್ ಪ್ರಪಂಚ ಚಾಲು ಆಯ್ತು. ಅಲ್ಲಿದೆ ಹಾ ಹಾ ಮುಂದೆ ಅದು ಹಾಲು ಮತ್ತ ಅಂತ ಹೇಳಿ ಬಂದದ. ಹೌದ್ ಹೌದು ಇಲ್ಲಿ ಏನ್ ಹೇಳ್ರಿ ಮಾಸ್ತರ? ಒಡೆಯರು ಅಂದ್ರೆ ಇದೊಂದು ಹಾಲು ಮತ್ತದ ಟೊಂಗೆತ್ತ. ಹಾ ಹಾ ಇಲ್ಲಿ ನಿನಗೇನು ಹೇಳೋದದ? ಯಾನ್ರಿ ಸರ? ಪರಮಾತ್ಮ ತಾಯಿನಾದಂತ ಪಾರ್ವತಿ ಮುಂದೆ ಹೇಳ್ತಿದ ಏನತ್ತ? ಏನತ್ತ? 7 ಯುಗದಾಗ ತಾಯಿ ಪಾರ್ವತಿ ಪರಮಾತ್ಮಗೆ ಹೇಳ್ತಿಳು, ಹೌದ್ ಹೌದ ನಿಮ್ಮ ಸೇವಾ ನನ್ನಂಗ ಮಾಡೋರು ಯಾರು ಇಲ್ಲ ಅಂತೇಳಿ ಪಾರ್ವತಿ ಗರ್ವದಿಂದ ಹೇಳ್ತಿಳು. ಹೌದ್ ಹೌದ್ ಹೌದು ಯಾರಿಗೆ? ಪರಮಾತ್ಮಗ. ಅವಾಗ ಪರಮಾತ್ಮ ಹೇಳ್ತಾನ, ನಿನಕ್ಕಿಂತ ಮಿಗಿಲಾದ ಭಕ್ತಿ ಒಬ್ಬ ಮಾಡವ ಅದಾನತ್ತ. ಹೌದ್ ಹೌದ್ ಹೌದು ಅವಾಗ ಪಾರ್ವತಿ ಬಲ್ಲಿ ನನಕ್ಕಿಂತ ಮಿಗಿಲ ಸದಾ ನಿಮ್ಮ ಸಂಗಟ ನಾ ಇರೋಕಿ, ನಾ ನಿಮ್ಮ ಸೇವೆ ಮಾಡಕ್ಕೆ, ನನಗೆ ಹೆಚ್ಚಿನ ಭಕ್ತಿ ಸೇವಾ ಮಾಡವ ಯಾವ ಅವನಿಗೆ ನಾನು ನೋಡ್ಬೇಕಂದ್ರು. ಹೌದ್ ಹೌದ್ ಹೌದು ಅವಾಗ ಪರಮಾತ್ಮ ಹೇಳ್ತಾನ, ನಾನು ಗರ್ವ ಬಿಟ್ಟು ನಿನ್ನ ಗರ್ವ ಇಳಿಸಿ ನೀ ಕಣ್ಣು ಮುಚ್ಚಿ ಕೂತಂದ್ರ ಅವ ನಿನ್ನ ಮುಂದೆ ಪ್ರತ್ಯಕ್ಷ ಆಗ್ತಾನ. ಹೌದ್ ಹೌದ್ ಹೌದ ಹೌದಲ್ಲ? ಹಾ. ಅವಾಗ ಪಾರ್ವತಿ ಗರ್ವನಂತದ ಬಿಟ್ಟು ಕಣ್ಣು ಮುಚ್ಚಿ ಕೂತ ಶಿವನ ಸಿಂಹಾಸನ ಮ್ಯಾಗ ಕೈ ಕಾಲು ಬಿಚ್ಚಿ ಆಡ್ಲತ್ತ ಪ್ರತ್ಯಕ್ಷ ಅದ. ಅವನೇ ಅಲಂಕೃತ ಯುಗದೊಳಗ ಅಮ್ಮೋಗ ಋಷಿ. ಹೌದ್ 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 ಹೌದ ಹೌದಲ್ಲ? ಹಾ. ಅವಾಗ ಪಾರ್ವತಿ ಕೇಳ್ತಾಳ, ಇವನು ನಾಮಕರಣ ಏನ್ ಮಾಡುದಂದ? 7 ಯುಗದಾಗ ಅಮೋಘ ಭಕ್ತಿ ಮಾಡ್ಯಾನ, ಇವನ ಹೆಸರ ಸಿದ್ಧ, ಅಮೋಘ ಸಿದ್ಧ ಅಂತ ಹೇಳಿ ನಾಮ ಬಂದದ. ಮತ್ತ ಅಮೋಘ ಸಿದ್ಧ ಮುತ್ಯ ಎಲ್ಲಿ ಹಾಲು ಮತ್ತಕ್ಕೆ ಸಂಬಂಧ? ಇದು ನೀ ಹೇಳ ನನಗ. ಹಾ ಹಾ ಹೌದಲ್ಲ? ಹಾ. ಹಾಲು ಮತ್ತದ ಒಂದು ಟೊಂಗಿ ಅತ್ತಿ ಎಲ್ಲ ಹೇಳಿದ್ ನೀವು ಒಡೆಯರ. ಹೌದ್ ಹೌದ ಈ ಒಡೆಯರು ಹಾಲು ಮತ್ತಕ್ಕೆ ಬಂದು ಎಲ್ಲಿ ಸಂಬಂಧ ಆದ್ರನಂತದ್ದು ಮುಂದಿನ ಸಂದಿಗೆ ಹೇಳ್ಬೇಕು. ಹೌದ್ ಹೌದು ಹಿಂಗ ಸಂಬಂಧ ಆಗ ಈಗ ಹಾಲಿಲೆ ಯಾರು ಹುಟ್ಟ್ಯಾರ? ಹಾ, ಒಡೆಯರು ಕುಲದೊಳಗೆ ಯಾರೇ ಹಾಲಿಲೆ ಹುಟ್ಟ್ಯಾರಪ್ಪ ಇಂತಲ್ಲಿ ಸಂಬಂಧ ಇತ್ತಂದ್ರೆ ಹೇಳು. ಹೌದ್ ಹೌದ ನಾನು ಮುಂದಿನ ಸಂದಿಗೆ ನೋಡ್ತಿರೋದು. ಹೌದ್ ಹೌದು ಅದಕ್ಕೆ ಆತ್ಮೀಯ ಬಂಧುಗಳೇ, ಚಿಲ್ಲರ ಮಾಡಿ ನಮ್ಗೆ ಚಿಲ್ಲರ ಹೌದ್ ಭಾಳ ಮಾತಾಡಿ ತಮ್ಯಾರಿಗೆ ವಜ್ಜೆ ಆಗ್ಲಾರದೆ ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ ಸರಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದ. ತಾವೆಲ್ಲರೂ ಭಕ್ತಿ ಭಾವದಿಂದ ಕುತ್ತಿಗೆ ಹೇಳ್ಬೇಕಂತೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಗಿದ ವಿನಂತಿ ಮಾಡಿ ಖ್ಯಾಲಿ ಚಾಲು ಮಾಡ್ತಾರೆ. ಹೌದ್ ಹೌದ್